ನಾನು ಡಾಕ್ಟರ್ ಚೇತನ್ ಜಗ್ಲು. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ, ಆ ಥರ ಆ ಹಾರ್ಟ್ ಅಟ್ಯಾಕ್ ಆಗೋದು ಯಾವ ರೀತಿ ಇರುತ್ತೆ, ಅದ್ರ ಲಕ್ಷಣಗಳೇನು ಅಥವಾ ಹೆಂಗಾಗುತ್ತೆ ಅಂತ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ಇದಕ್ಕೆ ಹಾರ್ಟ್ ಅಂತ ಹೇಳ್ತೀವಿ, ಅದರ ಹೃದಯ ಅಂತ ಹೇಳ್ತೀವಿ. ಇದಕ್ಕೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳು ಅಂದರೆ ಹಾರ್ಟ್ ಮಸಲ್ಸ್. ಇದು ಈ ಹಾರ್ಟ್ ಮಸಲ್ಸ್ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ, ಇಲ್ಲಿ ಸಡನ್ ಆಗಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿಬಿಟ್ಟು ಬ್ಲಾಕೇಜಸ್ ಆಗುತ್ತೆ. ಅದಕ್ಕೆ ನಾವು 60%, 80%, 90% ಬ್ಲಾಕೇಜಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಯಾವಾಗ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ ಅವಾಗ ಅಲ್ಲಿ ನಾವು ಸಡನ್ ಆಗಿ ಈ ಪ್ಲೇಟ್ಲೆಟ್ ಅಕ್ಲೂಷನ್ ಅಂತ ಹೇಳ್ತೀವಿ. ಅಂದರೆ ಈ ಪ್ಲೇಟ್ಲೆಟ್ ಅಂಶ ಬಂದ್ಬಿಟ್ಟು ಸಡನ್ ಆಗಿ ಅಲ್ಲಿ ಕ್ಲಾಟ್ ಆಗುತ್ತಲ್ವಾ, ಯಾವಾಗಾದ್ರೂ ಗಾಯ ಆದಾಗ ಹೊರಗಡೆ ರಕ್ತ ಹೆಂಗೆ ಎಪ್ಪುಗಟ್ಟುತ್ತಲ್ಲ, ಅದೆಲ್ಲ ಕೆಲಸ ಯಾವುದು ಅಂತ ಹೇಳಿದ್ರೆ ಪ್ಲೇಟ್ಲೆಟ್ ಇಂದ ಆಗಿರುತ್ತೆ. ಆ ಪ್ಲೇಟ್ಲೆಟ್ ಯಾವಾಗ ಅಕ್ಲೂಷನ್ಸ್ ಆಗುತ್ತಲ್ಲ ಅವಾಗ ಅಲ್ಲಿ ಸಡನ್ ಆಗಿ ರಕ್ತ ಸಂಚಾರ ಸ್ಟಾಪ್ ಆಗ್ಬಿಟ್ಟು ಅಲ್ಲಿ ಬ್ಲಾಕೇಜಸ್ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ ಅವಾಗ ಹಾರ್ಟ್ ಮಸಲ್ಸ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಯಾವಾಗ ಕಮ್ಮಿ ಆಗುತ್ತೆ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ. ಅಂದರೆ ಯಾವಾಗ ಅಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ ಅಲ್ಲಿರ್ತಕ್ಕಂಥ ಹಾರ್ಟ್ ಮಸಲ್ಸ್ ಡೆತ್ ಆಗುತ್ತೆ. ಇಮಿಡಿಯೇಟ್ ಆಗಿ ಆ ಹಾರ್ಟ್ ಪಂಪ್ ಆಗೋದು ಅಥವಾ ಆಕ್ಷನ್ ಸ್ಟಾಪ್ ಮಾಡುತ್ತೆ. ಆವಾಗ ದೇಹಕ್ಕೆ ರಕ್ತ ಸಂಚಾರ ಸ್ಟಾಪ್ ಆಗುತ್ತೆ. ಆವಾಗ ಸಡನ್ ಆಗಿ ಕೊಲಾಪ್ಸ್ ಆಗ್ಬಿಟ್ಟು ಡೆತ್ ಆಗ್ತಾರೆ. ಇದಕ್ಕೆ ನಾವು ಕೊರೋನರಿ ಆರ್ಟರಿ ಬ್ಲಾಕೇಜ್